संविधान शिल्पी महानायक डॉक्टर बाबासाहेब आंबेडकरांच्या परमपूज्य बोधिसत्व संविधान शिल्पी महानायक डॉक्टर BR अंबेडकर ಅವರಿಗೆ बोलो रे बोलो, बोलो रे बोलो, जय भीम जय भीम। डॉक्टर बाबासाहेब अंबेडकर ಅವರಿಗೆ, डॉक्टर बाबासाहेब अंबेडकर ಅವರಿಗೆ, डॉक्टर बाबासाहेब अंबेडकर ಅವರಿಗೆ जय हो। संविधान शिल्पी डॉक्टर बाबासाहेब अंबेडकर ಅವರಿಗೆ जय हो। जिंदाबाद 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 जिंदाबाद। डॉक्टर बाबासाहेब अंबेडकर ಅವರಿಗೆ डॉक्टर बाबासाहेब अंबेडकर ಅವರಿಗೆ बाबासाहेब अंबेडकर ಅವರಿಗೆ बाबासाहेब अंबेडकर ಅವರಿಗೆ संविधान शिल्पी बाबासाहेब अंबेडकर ಅವರಿಗೆ बाबासाहेब अंबेडकर ಅವರಿಗೆ बोलो रे बोलो, जय भीम बोलो, बोलो रे बोलो, जय भीम बोलो। ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ। जोर से बोलिए जोर से बोलिए जय भीम, हिम्मत से बोलिए जय भीम, प्यास से बोलिए जय भीम, ताकत से बोलिए जय भीम, बोलो रे बोलो जय भीम, बोलो रे बोलो जय भीम। हमें के आवाज दो, हमें के आवाज दो, हमें के आवाज दो। जिंदाबाद जिंदाबाद राकेश किशोर गे, संविधान विरोधी अनिल मिश्रा गे, वर्षों के यादी है अंबेडकर न्याಯಕ್ಕಾಗಿ ಹೋರಾಟ। जोर से बोलिए जिंदाबाद 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 अंबेडकर जिंदाबाद, जिंदाबाद जिंदाबाद अंबेडकर जिंदाबाद। जय भीम जय भीम जय भीम जय भीम। हम बाबा साहेब के बच्चे हैं, भारत में सबसे पहले हम बाबा साहेब के बच्चे हैं, हम बाबा साहेब के बच्चे हैं। जय भवानी, जय शिवाजी, जय शिवाजी, जय शिवाजी, जय अंग्रेज। जिंदाबाद अंबेडकर जिंदाबाद, अंबेडकर जिंदाबाद। उत्तर दिन वीडियो बाबासाहेब अंबेडकर ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಬಂಧಿಸಿ ಬಂಧಿಸಿ ಅನಿಲ್ ಮಿಶ್ರಾಗೆ ಬಂಧಿಸಿ 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 ಅನಿಲ್ ಮಿಶ್ರಾಗೆ ಬಂಧಿಸಿ 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 ಅನಿಲ್ ಮಿಶ್ರಾಗೆ ಬಂಧಿಸಿ जोर से बोलिए जोर से बोलिए ಇಲ್ಲೇ ಮಾತಾಡಂತ ಹೇಳ್ರಿ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಜಿಂದಾಬಾದ್ 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 ಇವತ್ತಿನ ಜಿಂದಾಬಾದ್ 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 ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಇಲ್ಲಿವರೆಗೆ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಜೋರ್ ಸೆ ಬೋಲಿಯೇ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರಿಗೂ ಜೈ ಭೀಮ್ ಹೇಳುತ್ತಾ ಸರ್ವ ದಾಂಡೇಲಿ ಹಾಗೂ ಹಳೆಯಾಳ ತಾಲೂಕಿನ ವಿವಿಧ ಸಂಘಟನೆಗಳ ಎಲ್ಲ ಮುಖಂಡರಿಗೂ ಎಲ್ಲ ದಲಿತ ಅಭಿಮಾನಿಗಳಿಗೂ ಸಮಾಜದ ಕಳಕಳಿ ಹೊಂದಿರತಕ್ಕಂಥ ಗೌರವಾನ್ವಿತ ದಾಂಡೇಲಿಯ ಅಧ್ಯಕ್ಷರಿಗೂ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಹಲ್ವಾಯ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅದೇ ರೀತಿಯಾಗಿ ಗೌರವಾನ್ವಿತ ತಹಶೀಲ್ದಾರ್ ಸಾಹೇಬರಾಗಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರು ಹಾಗೂ ಇವತ್ತಿನ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಅವರಿವರೆನ್ನದೇ ಎಲ್ಲರಿಗೂ ಸಹ ಹಾರ್ದಿಕ ಸ್ವಾಗತ ಸುಸ್ವಾಗತನ ಕೋರುತ್ತಾ ಇವತ್ತಿನ ಈ ಸಾಂಕೇತಿಕ ಪ್ರತಿಭಟನೆ ವಿಷಯ ಏನಂತ ಹೇಳಿದ್ರೆ ಮೊನ್ನೆ ಭಾರತ ದೇಶದ ಅತ್ಯುನ್ನತ ಸಂವಿಧಾನದ ಅತ್ಯುನ್ನತ ಪದವಿಯನ್ನು ಹೊಂದಿರತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ವಕೀಲರಾಗಿರ್ತಕ್ಕಂಥ ರಾಕೇಶ್ ಕಿಶೋರ್ ಎಂಬ ವಕೀಲರು ಸಂವಿಧಾನ ವಿರೋಧಿ ಧೋರಣೆಯನ್ನು ಹೊಂದಿ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಚಪ್ಪಲಿ ಎಸೆಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಈ ಭಾರತ ದೇಶದ ಸಂವಿಧಾನದ ಹಲ್ಲೆ ಅನ್ನದೇ ಇಡೀ ಭಾರತ ದೇಶಕ್ಕೆ ಅಪಮಾನವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಮುಖ್ಯವಾಗಿ ಭಾರತ ದೇಶದಲ್ಲಿ ನ್ಯಾಯಾಂಗದ ವ್ಯವಸ್ಥೆಯನ್ನು ಕಾನೂನಿನಡಿಯಲ್ಲಿ ನ್ಯಾಯಾಂಗದ ವ್ಯವಸ್ಥೆಯನ್ನು ಮುಖ್ಯವಾಗಿ ಈ ಭಾರತ ದೇಶದ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗದಂತೆ ಸಂವಿಧಾನದ ಚೌಕಟ್ಟಿನಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನ ನ್ಯಾಯಾಂಗ ಇಲಾಖೆಯನ್ನ ಈ ದೇಶವನ್ನ ಕಾಯುವಂತಹ ರಕ್ಷಣಾ ವ್ಯವಸ್ಥೆಯಲ್ಲಿರುವಾಗ ರಾಕೇಶ್ ಕಿಶೋರ್ ಎಂಬುವವರು ಮುಖ್ಯ ನ್ಯಾಯಾಧೀಶರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಸಹ ದಾಂಡೇಲಿ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಇವತ್ತು ನಾವು ಒಕ್ಕಲಿನಿಂದ ಅಂತ ಖಂಡನೆಯನ್ನ ಆ ಘಟನೆಯನ್ನ ಖಂಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಅನಿಲ್ ಮಿಶ್ರಾ ಎಂಬುವರು ಹಿರಿಯ ವಕೀಲರು. ಅನಿಲ್ ಮಿಶ್ರಾ ಎಂಬುವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಏಜೆಂಟ್ ಇದ್ರು ಮತ್ತು ಅವರು ಬ್ರಿಟಿಷ್ ಗುಲಾಮರು, ಅವರು ಸಂವಿಧಾನ ರಚನೆ ಮಾಡಿಲ್ಲ ಅಂತೇಳಿ ಅನೇಕ ಅವಹೇಳನಕಾರಿ
ವಿಷಯಗಳನ್ನ ಸಾರ್ವಜನಿಕವಾಗಿ ಪ್ರಸ್ತಾಪ ಮಾಡಿರ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಸಹ ಇವತ್ತಿನ ದಿನ ಅಂತ ಹೇಳಿಕೆಯನ್ನ ಖಂಡನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಭಾರತ ದೇಶ ನಮ್ಗೆಲ್ರಿಗೂ ಗೊತ್ತಿರ್ಬೋದು, ಅಖಂಡತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂಥ ದೇಶ, ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂಥ ದೇಶ. ಭಾಷೆ ರಾಜ್ಯ ಎನ್ನದೇ ನಾವೆಲ್ಲರೂ ಸಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ತರ ಎಲ್ಲ ಜಾತಿ ಧರ್ಮ ಭೇದ ಭಾವ ಎನ್ನದೇ ನಾವೆಲ್ಲರೂ ಸಹ ಸಹಬಾಳ್ವೆ ಮಾಡ್ತಾ ಇದ್ದೇವೆ. ಇಂತಹದರಲ್ಲಿ ಭಾರತ ದೇಶದ ಅತ್ಯುನ್ನತ ಸಂವಿಧಾನಕ್ಕೆ ಸಂವಿಧಾನ ನಿರ್ಮಾತರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡೋದು ಅಂತ ಹೇಳಿದ್ರೆ ಅದು ಭಾರತ ದೇಶಕ್ಕೆ ನಾವೆಲ್ಲರೂ ಸಹ ಅಪಮಾನ ಮಾಡಿದಾಗೆ. ಅದಕ್ಕಾಗಿ ಅವರ ಈ ನಡೆಯನ್ನ ನಾವೆಲ್ಲರೂ ಸಹ ಒಕ್ಕೊರಲಿನಿಂದ ಇವತ್ತು ಖಂಡನೆಯನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಇವತ್ತು ಸೇರಿದಿರಿ. ಇಂಥ ಒಂದು ಬೃಹತ್ ಪ್ರತಿಭಟನೆಗೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಮುಂದಿನ ದಿನದಲ್ಲಿ ಇಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ಸಮಾಜಘಾತುಕ ಯಾವುದೇ ಚಟುವಟಿಕೆಗಳು ಯಾರೂ ಸಹ ಮಾಡಬಾರದು ಅಂತ ಹೇಳಿ ನಾವು ಇವತ್ತು ಇಲ್ಲಿ ದಾಂಡೇಲಿಯ ಈ ಸೋಮಾಣಿ ವೃತ್ತದಿಂದ ಒಂದು ಸಂದೇಶವನ್ನ ಸಾರ್ತಾ ಇದ್ದೇವೆ. ಈ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಹೊಂದಿರತಕ್ಕಂಥ ದೇಶ. ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಜೀವನ ಮಾಡಬೇಕು. ನಾವೆಲ್ಲರೂ ಸಹ ಯಾವುದೇ ಜಾತಿ ಭೇದ ಧರ್ಮ ಮತ ಭೇದ ಭಾವ ಮಾಡದೆ ನಾವೆಲ್ಲರೂ ಸಹ ಸಹಬಾಳ್ವೆಯಾಗಿ ಜೀವನವನ್ನು ಸಾಗಿಸಬೇಕು. ಅಂಥದ್ರಲ್ಲಿ ಇಂಥ ಕೆಲ ಸಮಾಜಘಾತುಕ ವಿದ್ರೋಹಿಗಳು ಸಂವಿಧಾನಕ್ಕೆ ಅಪಮಾನ ಮಾಡೋದಾಗ್ಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದಾಗ್ಲಿ ಕೇವಲ ಇದು ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ. ಇದು ಭಾರತ ದೇಶದ ಎಲ್ಲಾ ಜನತೆಗೆ ಈ ಒಂದು ವಿಷಯ ಕಳವಳಕಾರಿಯಂತಹ ವಿಷಯ. ಅದಕ್ಕಾಗಿ ನಾನು ಈ ವೇದಿಕೆ ಮುಖಾಂತರ ಸಾರ್ವಜನಿಕರಿಗೂ ಸಹ ವಿನಂತಿ ಮಾಡ್ತಾ ಇದ್ದೇವೆ. ಭಾರತ ದೇಶ ಪ್ರಜಾಪ್ರಭುತ್ವ ದೇಶ. ಭಾರತವನ್ನು ಅತ್ಯಂತ ಸಂವಿಧಾನದ ರೀತಿಯಲ್ಲಿ ಗಟ್ಟಿಗೊಳಿಸಿರ್ತಕ್ಕಂಥ ಶ್ರೇಯಸ್ ಯಾರಿಗಾದ್ರೂ ಇದ್ರೆ ಅದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿದೆ. ತಾವೆಲ್ಲರೂ ಸಹ ಭಾರತದ ಸಂವಿಧಾನ ರಚನೆ ಆಗುವ ಸಂದರ್ಭದಲ್ಲಿ ದ ಕಾನ್ಸ್ಟಿಟ್ಯೂಷನ್ ಡಿಬೇಟ್ಸ್ ಅಂತಿದೆ. ಆ ಸಂವಿಧಾನ ರಚನೆ ಆಗುವ ಸಂದರ್ಭದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಡಾಕ್ಟರ್ ರಾಜೇಂದ್ರ ಬಾಬು ಪ್ರಸಾದ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಅನೇಕ ಎಲ್ಲ ಗಣ್ಯ ಮಾನ್ಯವರು ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೊಗಳಿದ್ದಿದೆ. ಅದಕ್ಕಾಗಿ ಎಲ್ರಿಗೂ ಸಹ ಸಾರ್ವಜನಿಕವಾಗಿ ಗೊತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಿಂಬಲ್ ಆಫ್ ನಾಲೆಜ್ ಅಂತ ಕರೀತಾರೆ. ಇಡೀ ವಿಶ್ವದ ಜ್ಞಾನಿ ಅಂತ ಕರೀತಾರೆ. ಅವರಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ನಾವು ಹುಡುಕಾಡಿದ್ರು ಸಹ ಯಾರೂ ಸಿಗೋದಿಲ್ಲ. ಸೊ ಅದಕ್ಕಾಗಿ ನಾನು ಈ ವೇದಿಕೆ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾರ್ವಜನಿಕರು ಇಂಥ ವಿಷಯಗಳನ್ನ ನೀವು ತಮ್ಮ ಗಮನಕ್ಕೆ ಬಂದ್ರೆ ಅದನ್ನ ಖಂಡನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ವಿನಾಕಾರಣ ಭೇದ ಭಾವ ಜಾತಿ ಧರ್ಮದ ವೈಷಮ್ಯತೆಯನ್ನ ಮೆರೆದು ವಿನಾಕಾರಣ ಜಾತಿ ಧರ್ಮಗಳ ಮಧ್ಯೆ ಜಗಳ ಮಾಡ್ತಿರ್ತಕ್ಕಂತಹ ಕೆಲಸವನ್ನ ಕೆಲವೊಬ್ಬರು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಮುಂದಿನ ದಿನದಲ್ಲಿ ಈ ವೇದಿಕೆ ಮುಖಾಂತರ ನಾವು ಗಟ್ಟಿಯಾಗಿ ಧ್ವನಿಗೂಡಿಸೋಣ. ಯಾವುದೇ ವ್ಯಕ್ತಿ ಇಂಥ ಸಮಾಜಘಾತಕ ಚಟುವಟಿಕೆಯಲ್ಲಿ ಭಾಗವಹಿಸಬಾರದು ಮತ್ತು ಅತ್ಯುನ್ನತ ಭಾರತ ದೇಶಕ್ಕೆ ಕೊಡುಗೆ ಆಗಿರ್ತಕ್ಕಂಥ ಸಂವಿಧಾನ ಬಗ್ಗೆ ಯಾರೂ ಸಹ ಅವಹೇಳನಕಾರಿ ಮಾತನಾಡಬಾರ್ದು. ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರಿಗೆ ಹಲ್ಲೆಯನ್ನ ಮಾಡತಕ್ಕಂಥ ವ್ಯಕ್ತಿಯನ್ನು ಕೂಡಲೇ ಬಂಧಿಸಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕು. ಅದೇ ರೀತಿ ಅನಿಲ್ ಮಿಶ್ರಾ ಅವರಿಗೂ ಸಹ ಶಿಕ್ಷೆ ಮಾಡಬೇಕಂತ ಹೇಳಿ ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಮುಂದೆ ಬೇಡಿಕೊಳ್ಳುತ್ತೇವೆ. ಜೈ ಹಿಂದ್ ಜೈ ಭಾರತ್. ಮಂದಿರ ಮಸೀದಿ ಚರ್ಚ್ಗಳನ್ನು ಬಿಟ್ಟು ಹೊರಬನ್ನಿ, ಓ ಬನ್ನಿ ಮಾನವರೇ, ದೇಶದ ಐಕ್ಯತೆಗಾಗಿ ದುಡಿಯೋ ಎಂಬ ಕುವೆಂಪು ಅವರ ಮುಕ್ತಿಯೊಂದಿಗೆ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ. ಈ ದೇಶದಲ್ಲಿ ನಾವು ಮೂಲ ನಿವಾಸಿಗಳು ಎಂದು ನಾವು ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊತೇವೆ. ಯಾಕಂತ ಹೇಳಿದ್ರೆ ಈ ನೆಲದ ಮೂಲ ನಿವಾಸಿಗಳಾದ ನಮ್ಮ ಮೇಲೆ ಅನೇಕ ದೌರ್ಜನ್ಯಗಳು ತಲತಲಾಂತರಗಳಿಂದ ನಡೆದುಕೊಂಡು ಬಂದಿದ್ದಾವೆ. ಆದರೆ ಇವತ್ತಿನ ಕಾಲಮಾನಗಳಲ್ಲಿ ಒಂದು ದಲಿತ ವ್ಯಕ್ತಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಅಧಿಕಾರ ವಹಿಸಿಕೊಂಡಿದ್ದು ಕೂಡ ಕೆಲ ಮನುವಾದಿಗಳಿಗೆ ಅಥವಾ ದಲಿತ ವಿರೋಧಿಗಳಿಗೆ, ಸಂವಿಧಾನ ವಿರೋಧಿಗಳಿಗೆ ಅದು ಅರ್ಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅತ್ಯಂತ ನೋವಿನ ಸಂಗತಿ ಏನಂತ ಹೇಳಿದ್ರೆ, ಈ ಒಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಹಲ್ಲೆಯಾಗಿ ಇಷ್ಟು ದಿನಗಳಾದರೂ ಕೂಡ ಕೇಂದ್ರ ಸರ್ಕಾರದ ಆಡಳಿತದಲ್ಲಿರುವ ಯಾವುದೇ ಒಬ್ಬ ನಾಯಕರು ಕೂಡ ಒಂದು ವಿರೋಧವನ್ನ ವ್ಯಕ್ತಪಡಿಸುವ ಸೂಚಿಗಳಿಗೂ ಕೂಡ ಹೋಗಲಿಲ್ಲ. ಅದು ನಮ್ಮ ನೊಂದ ಸಮಾಜಕ್ಕೆ ತುಂಬಾ ದುಃಖವಾಗಿದೆ. ಯಾಕಂತ ಹೇಳಿದ್ರೆ ಈ ದೇಶದ ನಟನೆಯ ಉಗುರು ಕೂಡ ಕಟ್ಟಾದ್ರೂ ನಮ್ಮ ಪ್ರಧಾನಮಂತ್ರಿಗಳು ಟ್ವಿಟರ್ನಲ್ಲಿ ಟ್ವೀಟ್ ಮಾಡ್ತಾರೆ, ನಂಗೆ ಬಹಳ ದುಃಖ ಆಯ್ತು ಅಂತೇಳಿ. ಆದರೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ದೈಹಿಕ ಹಲ್ಲೆ ಮಾಡುವಂತ ಸಂದರ್ಭಗಳು ಕೂಡ ಬಂದರೂ ಕೂಡ ಏನೂ ಹೇಳಿಲ್ಲ. ಅದು ಯಾಕೆ ಹೇಳಿಲ್ಲ ಅನ್ನೋದು ಕೂಡ ಅವರು ಸೈದ್ಧಾಂತಿಕವಾಗಿ ಅದಕ್ಕೆ ಬದ್ಧರಾಗಿದ್ದಾರೆ. 1931ರಿಂದ 33 ತನಕ 3 ತುಂಡು ಮೇಜಿನ ಸಭೆಗಳು ನಡೆದರೂ ಕೂಡ ಬ್ರಿಟಿಷ್ ಸರ್ಕಾರ ಮತ್ತು ಭಾರತ ಸರ್ಕಾರದ
ಮಧ್ಯೆ ನಡೆತಕ್ಕಂಥ ಒಂದು ರೌಂಡ್ ದುಂಡು ಮೇಜಿನ ಸಭೆಯಲ್ಲಿ ಭಾರತ ಸರ್ಕಾರದಿಂದ 3 ಸಲವೂ ಕೂಡ ನಮ್ಮ ದೇಶದ ಈ ನಮ್ಮ ಜನಾಂಗದ ಪ್ರತಿನಿಧಿಯಾಗಿ ಭಾಗವಹಿಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂತ ಹೇಳಿದ್ರೆ 3 ದುಂಡು ಮೇಜಿನ ಸಭೆಗಳಲ್ಲಿ ಅವರು ಕೂಡ ಒಬ್ಬರು ಭಾಗವಹಿಸಿದ್ದಾರೆ. ಕೆಲವರು ಬಹಳಷ್ಟು ನಾಯಕರು ಹೇಳಿದ್ರು, ಕೆಲವರು ಗೈರಾಗಿದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ತಪ್ಪಿಸಲಿಲ್ಲ. ಆ ದುಂಡು ಮೇಜಿನ ಸಭೆಯ ನಂತರ ಈ ದೇಶದ ಮನುವಾದಿ ಸಂಘಟನೆಗಳು ಇವತ್ತೇನಿದ್ದಾವೆ, ಅವರ ಹಳೆಯ ಸರ್ವೋಚ್ಚ ನಾಯಕರು ಒಂದು ಮಾತು ಹೇಳ್ತಾರೆ, ನಾವು ಬ್ರಿಟಿಷರ ಗುಲಾಮಿರಿ ಆಗ್ಲಿಕ್ಕೆ ತಯಾರಾಗಿದ್ದೇವೆ, ಆದ್ರೆ ಈ ದೇಶದಲ್ಲಿ ದಲಿತರಿಗೆ ಸ್ವತಂತ್ರ ಅಥವಾ ದಲಿತರಿಗೆ ಸಮಾನವಾದ ಅಧಿಕಾರ ಸಿಗೋದಾದ್ರೆ ಅಂತ ಸ್ವತಂತ್ರ ನಮ್ಗೆ ಬೇಡ, ನಾವು ಬ್ರಿಟಿಷರ ಗುಲಾಮರಾಗಿ ಇಡ್ತೇವೆ ಅಂತ ಹೇಳಿ ಅವಾಗೆ ಅವರ ಮಾತನ್ನ ಹೇಳಿದ್ದಾರೆ. ಆದ್ರೆ ಇವತ್ತು ನಮ್ಮ ದುರ್ದೈವ, ನಾವು ಅವರ ಸಿದ್ಧಾಂತವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ, ಅವರ ಹಿನ್ನೆಲೆಯನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ನಾವು ಕೂಡ ಬಣ್ಣ ಬಣ್ಣದ ಮಾತುಗಳಿಗೆ, ಬಣ್ಣ ಬಣ್ಣದ ರೂಪಗಳಿಗೆ ನಾವು ಕೂಡ ಮಾರು ಹೋಗಿದ್ದೇವೆ. ಆದರೆ ಈ ದೇಶದ ಅವತ್ತೇ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ಹೇಳಿದ್ರು, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಅನ್ನೋದು ನಂಗೆ ಬೇಕಾಗಿಲ್ಲ, ಮಾನವನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರಾಗಬೇಕು ಎನ್ನುವುದೇ ನನ್ನ ಕನಸು ಅಂತೇಳಿ ಅವಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೆಲವರು ಅಧಿಕಾರದಲ್ಲಿದ್ದಾವೆ, ಕೆಲವರು ಆಡಳಿತದಲ್ಲಿದ್ದಾವೆ, ಕೆಲವರು ಮತ್ತೊಂದು ಸೇವೆಯಲ್ಲಿದ್ದಾರೆ. ಅದು ಬಾಬಾ ಸಾಹೇಬ್ ಅವರ ಈ ದೇಶದ ಸಂವಿಧಾನದ ಕನಸು ಇವತ್ತು ನಾವು ನೆನಪು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮೊದಲು ರಾಜ ಅರಮನೆಯಲ್ಲಿ ಹುಡ್ತಿದ್ದ, ಇವತ್ತು ರಾಜ ಗುಡಿಸಲಲ್ಲಿ ಹುಡ್ತಾನೆ. ಅದು ಕೂಡ ಈ ದೇಶದ ಸರ್ವೋಚ್ಚ ನಾಯಕ, ಆಧುನಿಕ ಭಾರತದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಲ್ಲ. ಅಂತ ಒಂದು ಸಂವಿಧಾನದಲ್ಲಿ ಇಡೀ ವಿಶ್ವದ ಅತ್ಯಂತ ಸುಂದರವಾದಂಥ ಸಂವಿಧಾನ, ಲಿಖಿತ ಸಂವಿಧಾನ, ನಿಯಮಿತ ಸಂವಿಧಾನ ಯಾವುದಾದ್ರು ಇದ್ರೆ ಅದು ಭಾರತ ದೇಶದ ಸಂವಿಧಾನ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಕೆಲವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಗುಲಾಮರು, ಬ್ರಿಟಿಷರ ಏಜೆಂಟ್ರು, ಬ್ರಿಟಿಷರ ಸಂವಿಧಾನವನ್ನ ಕಾಪಿ ಮಾಡಿದ್ದಾರೆ ಅಂತೇಳಿ. ಬ್ರಿಟಿಷರ ಸಂವಿಧಾನವನ್ನು ಕಾಪಿ ಮಾಡೋದೇ ಆಗಿದ್ರೆ ನೀವು ನಮಗೆ 100 ವರ್ಷಗಳ ಕಾಲ, 1000 ವರ್ಷಗಳ ಕಾಲ ಶಿಕ್ಷಣ ಕೊಡ್ಲಿಕ್ಕೆ ನೀವು ಮುಂದೆ ಬಂದಿಲ್ಲ. ನಮ್ಮ ಶಾಲೆಗಳನ್ನ ಹೊಡೆದ್ರಿ, ನಮ್ಮ ಶಿಕ್ಷಣ ಕಲಿಯುವಂತ ಸ್ಥಾನಗಳನ್ನ ಸುಟ್ಟಾಕಿದ್ರಿ. ಅದಕ್ಕಾಗಿ ಈ ಸಂವಿಧಾನ ಇವತ್ತು ನಮಗೆ ಒಂದು ವರದಾನವಾಗಿ ಬಂದಿದೆ. ದೇವರು ಇದ್ದಾನೆ ನಿಜ, ದೇವರು ಎಲ್ಲಿದ್ದಾನೆ, ನಾವು ಆರಾಧಿಸುವ ಸ್ಥಳಗಳಿದ್ದಾನೆ. ಆದ್ರೂ ಈ ದೇಶಕ್ಕೆ ಬಡವರಿಗೆ, ನೊಂದವರಿಗೆ, ದಲಿತರಿಗೆ ಯಾರು ನಿಜವಾದಂತ ಕಾಣುವ ದೇವರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಸಂದರ್ಭದಲ್ಲಿ ಬಂಧುಗಳೇ, ಅಂತ ಒಂದು ಸಂವಿಧಾನವನ್ನ, ಸುಂದರ ಸಂವಿಧಾನವನ್ನ ಬುಡಮೇಲು ಮಾಡಿ ಈ ದೇಶದಲ್ಲಿ ಮತ್ತೆ ಮನುಸ್ಮೃತಿ ಕಾನೂನನ್ನ ತರಲಿಕ್ಕೆ ಹೊರಟಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರೂ ಈ ದೇಶದಲ್ಲಿ ಬದುಕರಿ, ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲರೂ ಕೂಡಿದ ಹುಟ್ಟಿಯಿಂದ ಸಾಯುವವರೆಗೆ ನಾವು ಸಂವಿಧಾನದ ಒಳಗೆ ಬದುಕ್ತೇವೆ. ಆದ್ರೆ ಒಂದು ದೇಶದ ಸಂವಿಧಾನವನ್ನ ಬದಲಾಯಿಸುವಂತ ವ್ಯವಸ್ಥಿತ ಹುನ್ನಾರ ನಡಿಬೇಕಾದ್ರೆ ನಾವೆಲ್ಲ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಖೇದಕರ ಸಂಗತಿ. ಮುಂದಿನ ದಿನಗಳಲ್ಲಿ ನಮ್ಮ ಸಂವಿಧಾನದ ಮೇಲೆ ಅಥವಾ ಈ ದೇಶದ ಸರ್ವೋಚ್ಚ ನ್ಯಾಯಮೂರ್ತಿಗಳ ಮೇಲೆ ಅಥವಾ ಸಂವಿಧಾನದ ಆಶಯಗಳ ಮೇಲೆ, ಈ ದೇಶದ ಐಕ್ಯತೆಗಳ ಮೇಲೆ ಯಾವುದೇ ಆದಂತ ಧಕ್ಕೆ ತರುವಂತ ಇಂಥ ವ್ಯವಸ್ಥಿತ ಷಡ್ಯಂತ್ರ ಶಕ್ತಿಗಳ ವಿರುದ್ಧ ನಾವು ಮುಂದೆ ಕೂಡ ಇದೇ ರೀತಿ ಪ್ರತಿಭಟನೆ ನಾವು ಮಾಡ್ತೇವೆ, ಇದೇ ರೀತಿ ಐಕ್ಯತೆಯಿಂದ ಹೋರಾಡ್ತೇವೆ ಅಂತ ಹೇಳ್ತಾ, ಈ ನಮ್ಮ ದೇಶಕ್ಕೆ ಸಂವಿಧಾನಕ್ಕೆ ಮಾಡಿದಂತ ಅಪಮಾನ ಇದು ನ್ಯಾಯಮೂರ್ತಿಗಳಾದಂತ ಅಪಮಾನ ಅಲ್ಲ ಅಂತ ನಾನು ಭಾವಿಸ್ತೇನೆ, ಇಡೀ ದೇಶಕ್ಕಾದಂತ ಅಪಮಾನ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂತ ಹೇಳಿ ಕೂತಿರುವುದು ಒಂದು ವ್ಯಕ್ತಿಯ ಪ್ರತಿನಿಧಿ ಅಲ್ಲ, ಒಂದು ಸಮಾಜದ ಪ್ರತಿನಿಧಿ ಅಲ್ಲ, ಇಡೀ ದೇಶವನ್ನ ಪ್ರತಿನಿಧಿಸಿ ಕೂತಿರ್ತಕ್ಕಂಥ ವ್ಯಕ್ತಿಗಳ ಮೇಲೂ ಕೂಡ ದಾಳಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರ ಹಿಂದೆ ಎಂತ ಶಕ್ತಿ ಇದೆ ಎಂಬುದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಈ ದಾಳಿಯನ್ನ ಖಂಡಿಸ್ತಾ ಮುಂದೆ ಇಂಥ ದಾಳಿಗಳಾದವಾಗ ನಾವೆಲ್ಲ ಒಕ್ಕಲಿನಿಂದ ಖಂಡಿಸೋಣ. ಮತ್ತೆ ಅಂತ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗುವ ಮಟ್ಟ ಈ ಪ್ರತಿಭಟನೆಯನ್ನ ನಾವು ನಿಲ್ಲಿಸೋದು ಬೇಡ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ಇವತ್ತು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಏನಿಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಇದು ಬಹಳ ನಾವು ಭಾರತದ ನಾಗರಿಕರಾಗಿ ಈ ಪ್ರತಿಭಟನೆಯಲ್ಲಿ ಬಹಳ ಖುಷಿಯಿಂದ ಎಲ್ಲರೂ ನಾವು ಸೇರಬೇಕು. ಇಂಥ ಒಂದು ಈ ಕಾರ್ಯಕ್ರಮ ತಾವು ಹಮ್ಮಿಕೊಂಡ ತಮ್ಮೆಲ್ಲರನ್ನ ಈ ಸಂದರ್ಭ ನೆನೆಸುತ್ತಾ ನಾನು ಒಂದೇ ಎರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಧರ್ಮ, ಜಾತಿ ಅನ್ನೋದು ಇಲ್ಲ ಅನ್ನೋದಕ್ಕೋಸ್ಕರನೇ ನಾವು ಪ್ರತಿಯೊಂದು ಹಿಂದೂಗಳು ಯಾವ ರೀತಿ ಭಗವದ್ಗೀತೆಯನ್ನು ನಾವು ಗೌರವವನ್ನು ಕೊಡ್ತೀವಿ, ಯಾವ ರೀತಿ ಮುಸಲ್ಮಾನರು ಕುರಾನನ್ನ ಗೌರವ ಕೊಡ್ತಾರೆ, ಯಾವ ರೀತಿ ಕ್ರಿಶ್ಚಿಯನ್ ಸಮುದಾಯದವರು ಬೈಬಲ್ ಅನ್ನು ಗೌರವ ಕೊಡ್ತಾರೆ,
ಅದೇ ರೀತಿಯಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ನಾವು ಸಂವಿಧಾನವನ್ನು ಗೌರವ ಕೊಡುವಂಥದ್ದು ಒಂದು ನಮ್ಮ ಭಾರತದ ನಾಗರಿಕರಾಗಿ ನಾವು ಅದನ್ನು ಪಾಲಿಸಬೇಕು ಅನ್ನುವಂಥ ವಿಷಯ ಇದೆ. ಇಂಥ ಸಂದರ್ಭದಲ್ಲಿ ಧರ್ಮದ ಹೆಸರ ಮೇಲೆ, ಜಾತಿಯ ಹೆಸರ ಮೇಲೆ ಇವತ್ತು ಸಂವಿಧಾನವನ್ನು ಬದಲು ಮಾಡುವಂತ ಮನಸ್ಥಿತಿಯನ್ನು ಇಟ್ಕೊಂಡಂತ ಜನಾಂಗ ನಮ್ಮ ಭಾರತದಲ್ಲಿ ಹುಟ್ಟುಕೊಳ್ತಾ ಇದ್ದಾರೆ. ಇದನ್ನು ಈಗಲೇ ಚೂಟಿ ಅದನ್ನ ಎಲ್ಲಿ ಬಗ್ಗೆ ಬಡಿಬೇಕು ಅದು ಬಗ್ಗೆ ಬಡಿಯುವಂತ ಸಂದರ್ಭ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಒಬ್ಬ ದಲಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಆ ಹುದ್ದೆ ಆ ಕುರ್ಚಿ ಮೇಲೆ ಕುಂತವಾಗ ಅದನ್ನ ನಾನು ನೋಡ್ಲಿಕ್ಕೆ ಸಹಿಸ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ಹೇಳಿ ತನ್ನ ಕಾಲಿನ ಶೂ ಅನ್ನು ತೆಗೆದು ಇಡೀ ನ್ಯಾಯಾಲಯದಲ್ಲಿ ಹೋಗಿತಾನಂತ ಹೇಳಿದ್ರೆ ಅವನ ಮಾನಸಿಕವಾಗಿ ಅವನು ಯಾವ ರೀತಿ ವಿಚಾರ ಇಟ್ಟಿರ್ಬೋದು ತನ್ನ ಮನದಲ್ಲಿ. ಆ ಒಬ್ಬ ವ್ಯಕ್ತಿ ಅದನ್ನ ಮಾಡಿದ ಮೇಲೆ ಅದನ್ನು ಕಂಡು ಇಡೀ ರಾಷ್ಟ್ರಾದ್ಯಂತ ಮತ್ತೆ ಎಲ್ಲೂ ಕೂಡ ಈ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ಇಂಥ ಸಂಘಟನೆಗಳಿಂದ ಇಂಥ ಪ್ರತಿಭಟನೆಗಳು ಆಗ್ಬೇಕು. ಆ ವ್ಯಕ್ತಿಯನ್ನ ಇಲ್ಲದಂತ ಯಾವುದೇ ಇವತ್ತಿನವರೆಗೂ ಯಾರಿಗೂ ಯಾವ್ದು ಶಿಕ್ಷೆ ಆಗಲಿಲ್ಲ ಅಂತ ದೊಡ್ಡ ಶಿಕ್ಷೆಯನ್ನು ಆ ವ್ಯಕ್ತಿಯನ್ನು ವಿಧಿಸಬೇಕು ಭಾರತ ಸರ್ಕಾರ ಅನ್ನುವಂಥದ್ದು ಮಾತನ್ನು ಎತ್ತಿಡಿಲಿಕ್ಕೆ ಇಂಥ ಸಂಘಟನೆಗಳಿದಿಷ್ಟು ಕಡಿಮೆ ಜನ ಅಂತಲ್ಲ, ಎಲ್ಲ ನಗರಗಳಲ್ಲಿ ಎಲ್ಲ ಗಲ್ಲಿಗಳಲ್ಲಿ ಪ್ರತಿಯೊಬ್ಬರು ಭಾರತೀಯರು ಈ ರೀತಿ ಸೇರಿ ರಾಷ್ಟ್ರಪತಿಗೆ ಮನವಿಗಳನ್ನು ಸಲ್ಲಿಸ್ತಾ ಇರಬೇಕು. ಆವಾಗ ಮಾತ್ರ ಇಂಥ ಧ್ವನಿ ಎತ್ತುವುದು ಈ ವಿಕೃತ ಮನಸ್ಸಿನ ಜನಾಂಗವನ್ನು ಬಗ್ಗಬಡಿಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು ಹೇಳ್ತಾ ಈ ಸಂಘಟನೆ ಮುಖಾಂತರ ಇವತ್ತು ಏನು ರಾಷ್ಟ್ರಪತಿಗೆ ತಹಸೀಲ್ದಾರ್ ಮುಖಾಂತರ ತಾವು ಮನವಿಯನ್ನು ಕಳಿಸ್ತಾ ಇದ್ದೀರಿ. ಇದಕ್ಕೆ ನಾನು ಕೂಡ ಈ ರಾಜ್ಯದ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಬಹಳ ಮನಸ್ಪೂರ್ವಕವಾಗಿ ನಾನು ಭಾಗವಹಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉಗ್ರ ಹೋರಾಟ ಮಾಡುವ ಸಂದರ್ಭದಲ್ಲೂ ಕೂಡ ನಾವು ಪಕ್ಷದಿಂದ ನಮ್ಮ ಪಕ್ಷದ ಎಲ್ಲ ಜನಪ್ರತಿನಿಧಿ ಜೊತೆಗೆ ಮತ್ತೆ ನಿಮ್ ಜೊತೆಗೆ ಇರ್ತೇನೆ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳ್ತಾ ಈ ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗಬಾರ್ದು. ಎಲ್ಲಿವರೆಗೆ ಈ ರೀತಿ ವಿಚಾರ ಇಟ್ಟಂತ ಯಾರು ಇರಲಿ ಅವರನ್ನು ಬಗ್ಗು ಬಡಿಯುವಂತ ಕೆಲಸ ಆಗ್ತಾ ಇರಬೇಕು. ನಾವೆಲ್ಲರೂ ಈ ಭಾರತ ತಾಯಿಯ ಒಂದೇ ತಾಯಿಯ ಮಕ್ಕಳು ಅನ್ನುವಂಥದ್ದು ನಾವು ಮರಿಬಾರ್ದು. ಇವತ್ತು ರಸ್ತೆಯಲ್ಲಿ ಹೋಗ್ತಾ ಒಂದು ಸಣ್ಣ ಅಪಘಾತ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ರಕ್ತ ಬೇಕಂತ ಹೇಳಿದ್ರೆ ಅಲ್ಲಿ ಹೋಗಿ ರಕ್ತದ ಬಾಟಲ್ ಮೇಲೆ ಜಾತಿ ನೋಡುದಿಲ್ಲ, ಮೊದಲು ರಕ್ತ ತುಂಬಾರಪ್ಪ ಹಾಕೊಂಡು ಆಮೇಲೆ ಬದುಕ್ತಾನೆ ನೋಡುವಂತ ಈ ದೇಶ ಇದೆ. ಅಲ್ಲಿಯೂ ಆ ಸಂದರ್ಭದಲ್ಲಿ ನಾ ಜಾತಿ ನೋಡ್ತಾ ಕೂತ್ರೆ ಅವ ದಲಿತನ ರಕ್ತ ನನಗೆ ಬೇಡ, ಮುಸಲ್ಮಾನ ರಕ್ತ ನನಗೆ ಬೇಡ ಅಂತ ಹೇಳಿದ್ರೆ ಈ ಜನದಲ್ಲಿ ನಾವು ಯಾವಾಗಲೂ ಬದುಕಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲ ಭಾರತ ತಾಯಿಯ ಒಂದೇ ಮಕ್ಕಳು, ನಾವೆಲ್ಲರೂ ಸೇರಿ ಈ ದೇಶ ಇವತ್ತು ಸ್ವತಂತ್ರ ಸಿಕ್ಕ 70-80 ವರ್ಷಗಳಲ್ಲಿ ಏನ್ ನಾವು ಒಂದು ತಾಯಿ ಮಕ್ಕಳಿಗೆ ಬದುಕೊಟ್ಟಿದ್ವಿ, ಮುಂದೂ ಕೂಡ ನಮ್ಮ ಪೀಳಿಗೆ ಕೂಡ ಇದೇ ಮನೋಭಾವದಲ್ಲಿ ಬದುಕಬೇಕು ಅನ್ನುವಂತ ಮನೋಭಾವನೆ ಇಟ್ಕೊಂಡು ನಾವೆಲ್ಲರೂ ಒಕ್ಕಟ್ಟಾಗಿ ಇದರ ವಿರುದ್ಧ ಹೋರಾಟ ಮಾಡುವ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ ಅನ್ನೋಂತ ಮಾತು ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರನ್ನು ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಮ್ಮ ಈ ನಗರದ ಪ್ರಥಮ ಪ್ರಜೆಯಾದ ಅಸ್ಫಾಕ್ ಸಾಹೇಬ್ ಇದ್ದಾರೆ. ಹಾಗೆಯೇ ಆಡಳಿತ ಪಕ್ಷ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೋಹನ್ ಹಲ್ವಾಯಿ ಸರ್ ಅವರಿದ್ದಾರೆ. ಈ ವಿಷಯ ಕುರಿತು ಅವರು ಕೂಡ ಈಗ ಮಾತಾಡಿದ್ದಾರೆ, ತಮ್ಮ ಆಶ್ವಾಸನೆಯನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ. ಆದ್ಮೇಲೆ ಇದು ಖಂಡನೀಯವಾದಂಥ ಒಂದು ವಿಚಾರ. ಆ ವಿಚಾರಕ್ಕಾಗಿ ನಾವು ಎಲ್ಲರೂ ಇಲ್ಲಿ ಸೇರಬೇಕಾದದ್ದು ಬಹುತೇಕ ನಾವು ವಿಚಾರ ಮಾಡಿದರೆ ಸಂವಿಧಾನ ಅಂತಕ್ಕಂಥದ್ದನ್ನು ನಾವು ನೆನಪಿಗೆ ತೆಗೆದುಕೊಂಡ್ರೆ ಇವತ್ತಿಲ್ಲಿ ನಿಲ್ಲಕ್ಕೆ ಜಾಗ ಇರಬಾರ್ದು, ಅಷ್ಟು ಜನ ಇಲ್ಲಿ ಸೇರಬೇಕಾಗಿತ್ತು. ಆದರೆ ದುರ್ದೈವವಶಾತ್ ನಮ್ಮ ಮನಸ್ಸುಗಳ ಸ್ಥಿತಿ ಹಾಗಿದೆ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದನ್ನೇ ಹೇಳಕ್ಕೆ ಹೋಗೋದು ಈಗ ನಾವೀಗ ಎಲ್ಲಿ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನೇ ನಾವು ಇವತ್ತಿನ ದಿವಸ ತಿಳ್ಕೊಳ್ಬೇಕಾದದ್ದು. ಆ ಮನಸ್ಥಿತಿಗೆ ಕಾರಣೀಭೂತ ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಅವರಿಗೆ ಯಾವ ಥರದ ಶಿಕ್ಷೆ ಕೊಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡುವಂಥದ್ದು ಇವತ್ತಿನ ಈ ಸಭೆಯ ಉದ್ದೇಶ. ಆದ್ಮೇಲೆ ನಾವಿಲ್ಲಿ ಪಕ್ಷಾತೀತವಾಗಿದ್ದೇವೆ, ಆಮೇಲೆ ಜಾತ್ಯತೀತವಾಗಿದ್ದೇವೆ, ಧರ್ಮಾತೀತವಾಗಿದ್ದೇವೆ. ಇವತ್ತಿನ ದಿವಸ ನಾವಿಲ್ಲಿ ಸೇರಿದವರಲ್ಲಿ ಎಲ್ಲ ಪಕ್ಷದವರು ಇದ್ದೇವೆ, ಎಲ್ಲ ಜಾತಿಯವರು ಇದ್ದೇವೆ, ಎಲ್ಲ ಧರ್ಮದವರು ಕೂಡ ಇದ್ದೇವೆ. ಇಷ್ಟೆಲ್ಲ ಇದ್ಕೊಂಡು ನಾವು ಇವತ್ತ ಅಲ್ಲಿ ದಿಲ್ಲಿಯಲ್ಲಿ ನಮ್ಮ ದೇಶದ ಅತಿ ಶ್ರೇಷ್ಠವಾದಂಥ ಅಂದ್ರೆ ನ್ಯಾಯ ದೇವತೆ ಇರತಕ್ಕಂಥ ಒಂದು ಮಂದಿರ ಅಂತ ನಾವು ಹೇಳ್ಕೊಳ್ತೇವೆ. ಅದನ್ನು ಅಂಥ ಮಂದಿರದಲ್ಲಿರ್ತಕ್ಕಂಥ ದೇವರ ಮೇಲೆ ಯಾರೋ ಭಗವಾನ ಬಂದು ನನ್ನ ಕನಸಿನಲ್ಲಿ ಹೀಗೆ ಮಾಡನಿ ಮುಟ್ಟಾಳ ಅಂತ ಹೇಳಿದನಂತೆ. ಹೇಳಿದಾಗ ಈ ಮುಟ್ಟಾಳ ಕಿಶೋರ ಏನು ಮಾಡ್ತಾನೆ, ಚಪ್ಪಲನ್ನು ಇಟ್ಕೊಂಡು ಹೋಗ್ತಾನೆ. ಅದರ ಶೂ ಅಂತ ಹೇಳಿದ್ರೆ ಮತ್ತೆ ನಾವು ಬ್ರಿಟಿಷರ್ ಬುಕ್ ನೆಕ್ದಂಗೆ ಆಗುತ್ತೆ. ಅದಕ್ಕಾಗಿ ಚಪ್ಪಲ್ ಅಂತ ಹೇಳಿದ್ರೆ ಬೆಟರ್ ನನಗೆ ಅನಿಸ್ತದೆ. ಹಾಗಾಗಿ ಅದು ಅವರಿಗೆ ರೂಢಿ ಇದೆ. ಯಾರಿಗೆ ರೂಢಿ ಇದೆ ಅಂತ ಕೇಳಿದ್ರೆ ಈಗ ಏನು ಎಸೆದಿದ್ದಾರಲ್ಲ, ಆ ಎಸೆದಿದ್ದವ ಏನು ಲಾಲಿಪಾಪ್ ಚಿಕ್ತವಲ್ಲ ಹುಡುಗರು, ಆ ಥರ ಬೂಟನ್ನು ನೆಕ್ತಾ ಬಂದಿದ್ದವ ಎಲ್ಲಿಗೆ, ಆ ಒಂದು ನ್ಯಾಯಾಲಯಕ್ಕೆ ನೆಕ್ತಾ ಬಂದಿದ್ದ. ನೆಕ್ತಾ ಬಂದಾಗ ಅಲ್ಲಿ ಏನಾಯ್ತು ಅಂತಂದ್ರೆ ಷಡ್ಯಂತ್ರ
ಅವನನ್ನ ಮುಂದೆ ದೂಡಿ, ಅದು 79 ಮುದುಕ ದೂಡಿದ್ರೆ ಬಿಚ್ಚತ್ ಹೋಗ್ತದೆ, ಅಂಥದ್ದಿದೆ ಅದು. ಅಂಥದಕ್ಕೆ ಮುಂದೆ ಮಾಡಿದಂಥ ವ್ಯಕ್ತಿಗಳು ಯಾರು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಇದೆ. ಅದು ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಗೃಹ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿದ್ದಂಥ ಸರ್ಕಾರಕ್ಕೆ ಹೋಗಿ ಮನವಿ ಮಾಡ್ಕೊಂಡಾಗ ಕೆಲವು ಜನ ಅಲ್ಲಿ ಹೋದಾಗ ಅವರು ಯಾಕೋ ಏನೋ ಗೊತ್ತಿಲ್ಲ, ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನುವಂಥ ವಿಷಯಗಳು ಕೇಳಿ ಬರ್ತಾ ಇವೆ. ಕಾರಣ ಏನು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗಬೇಕು ಅಂದ್ರೆ ನಾವು ಇಂಥ ಪ್ರತಿಭಟನೆಗಳನ್ನ ಸರ್ ಹೇಳಿದ ಹಾಗೆ ಗಲ್ಲಿಗಳಲ್ಲಿ ನಡಿಬೇಕು, ಪ್ರತಿ ಮನೆಯಲ್ಲಿ ಎಲ್ಲರೂ ಜಾಗೃತರಾಗಬೇಕು. ಅವಾಗ ಮಾತ್ರ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಹಿಡಿದಂಥ ಕೆಲಸಕ್ಕೆ ಒಂದು ಸಾಕಾರ ಅಥವಾ ಒಂದು ಯಶಸ್ಸು ಅಂತಕ್ಕಂಥದ್ದು ದೊರೀತದೆ ಅಂತಕ್ಕಂಥದ್ದು. ಆ ಕಿಶೋರ ಅಂತಕ್ಕಂಥ ಅವನ ಹೆಸರು, ಪೂರ್ಣ ಹೆಸರು ರಾಕೇಶ್ ಕಿಶೋರ್ ದಲಾಲ್ ಅಂತ. ಅವನು ಪಾಪ, ನನಗೆ ತಿಳಿದ ಹಾಗೆ ಪಾಪ. ಅದಕ್ಕೆ ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಚಡ್ಡಿ ಹಾಕಿ ಕಳಿಸಿದ್ದಾರೆ, ಈ ಹೋಗಿ ಕುಸ್ತಿ ಹಿಡಿತೀವಿ ಅಂತ. ಅವನು ಬಂದ, ಏನೋ ಗೊತ್ತಿಲ್ಲ, ಬಂದ್ಬಿಟ್ಟ. ಆದ್ರೆ ಅವನ ಮನಸ್ಸಿನಲ್ಲಿ ಒಂದು ಕಹಿ ಅನುಭವ ಇದೆ. ಏನಿದೆ ಅಂತ ಕೇಳಿದ್ರೆ, ಈಗ ನಮ್ಮ BR ಗವಾಯಿ ಅವರ ಮೇಲೆ ಒಂದು ದ್ವೇಷ ಇದೆ. ಏನು ದ್ವೇಷ ಇದೆ ಅಂತ ಕೇಳಿದ್ರೆ, ನಾನು ಇಂತಹ ಶಿಕ್ಷಣ ಪಡೆದವ ವಕೀಲನಾಗಿದ್ದೇನೆ, ಇವರು ನನಗಿಂತ ಕಡಿಮೆ ಶಿಕ್ಷಣ ಪಡೆದವರು ಏನಾಗಿದ್ದಾರೆ, ನ್ಯಾಯಾಧೀಶರಾಗಿದ್ದಾರೆ ಅಂತಕ್ಕಂಥ ಒಂದು ಕಹಿ ಅನುಭವ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಇದೆ. ಅದು ಕೂಡ ಆತನನ್ನ ಅಂತ ವಯಸ್ಸಿನಲ್ಲೂ ಕೂಡ ಅವನಿಗೆ ಅಲ್ಲಿ ಕಳಿಸಿಕೊಟ್ಟಿದೆ. ಈಗ ಅಲ್ಲಿಯ ಒಂದು ವ್ಯವಸ್ಥೆಯನ್ನು ನಾವು ಸ್ವಲ್ಪ ಚರ್ಚೆ ಮಾಡೋದಾದ್ರೆ, ಅದು ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರ ಹತ್ರ ಇರಬೇಕಾದಂತ ಏನು ಸೆಕ್ಯೂರಿಟಿ ಇದೆಯಲ್ಲ, ಆ ಸೆಕ್ಯೂರಿಟಿ ಏನು ಮಾಡ್ತಿತ್ತು ಅನ್ನುವಂಥ ಪ್ರಶ್ನೆ ಇಲ್ಲಿ ಸಹಜವಾಗಿ ಉದ್ಭವ ಆಗ್ತದೆ. ಅಲ್ಲಿ ದಿಲ್ಲಿಯಲ್ಲಿ ಇರ್ತಕ್ಕಂಥ ಈ ಸೆಕ್ಯೂರಿಟಿ ಏನು ಮಾಡ್ತಿತ್ತು ಇಷ್ಟೆಲ್ಲ ಆಗುತ್ತಂತ. ಆದರೆ ಒಂದು ಮೆಚ್ಕೊಳ್ಬೇಕು, ಏನು ಅಂತ ಕೇಳಿದ್ರೆ, ಆ ಒಂದು ಚಪ್ಪಲನ್ನು ಅಥವಾ ಶೂ ಅನ್ನ ಎಸೆಯುವಾಗ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಹೋಗಿ ಅವರಿಗೆ, ಯಾರಿಗೆ, ನ್ಯಾಯಾಧೀಶರಿಗೆ ಅದು ತಾಗದಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ನಾವು ಖುಷಿ ಪಡಬೇಕಾದಂಥ ಒಂದು ವಿಷಯ. ಇಷ್ಟಾದರೂ ಅವನ ಹತ್ರ ಹೋಗ್ಕೊಂಡು ಏನು ಮಾಡ್ತಾರೆ, ಮೀಡಿಯಾದವರೆಲ್ಲ ಹೋಗ್ಕೊಂಡು ಪ್ರಶ್ನೆ ಮಾಡಿದಾಗ, ನನಗೆ ಭಗವಾನ್ ಹೇಳಿದ, ನಾನು ಹೋದೆ, ಅಲ್ಲಿ ಬೂಟ್ ಎಸೆ ಅಂತ ಹೇಳ್ದ, ಬೂಟ್ ಎಸದೆ ಬಂದೆ, ನನಗೆ ಯಾವುದು ಏನು ಬರಕ್ಕಿಲ್ಲ ಅಂತ ಈಗಲೂ ಕೂಡ ಹೇಳ್ತಾ ಇದ್ದಾನೆ. ಇಂಥ ಒಂದು ಇಳಿ ವಯಸ್ಸಿನಲ್ಲಿ ಇರುವಂತ ಇಂಥ ಮುದುಕನಿಗೆ ಈ ರೀತಿಯ ಶಕ್ತಿ ಎಲ್ಲಿಂದ ಬಂತು? ಇದು ಎಲ್ಲರ ಮನಸ್ಸಿನಲ್ಲಿ ಹುಟ್ಟುವಂತ ಪ್ರಶ್ನೆ. ದಯವಿಟ್ಟು ಈ ಪ್ರಶ್ನೆಯನ್ನ ಕೇಳ್ಕೊಂಡು ಇದಕ್ಕೆ ಮುಂದಿನ ಪ್ರಯೋಗ ಏನು ನಮ್ಮದು. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಈ ಪ್ರತಿಭಟನೆಯಿಂದ ಏನೂ ಸಾಧ್ಯ ಇಲ್ಲ. ಈ ಪ್ರತಿಭಟನೆ ಮುಂದುವರೆದು ಅವರಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಇದು ಒಬ್ಬರದೇ ಅಲ್ಲ. ಈಗ ಆಗಲೇ ಹೇಳಿದ್ರು ಮಿಶ್ರಾ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಅಂಬೇಡ್ಕರ್ ಮೂರ್ತಿ ಯಾಕೆ ಕೂಡಿಸ್ಬೇಕು ಅನ್ನುವಂಥದ್ದು ಒಂದು. ಎರಡನೇದು ಏನು ಅಂತ ಕೇಳಿದ್ರೆ, ಅವ ಒಬ್ಬ ಕಳಪೆ ಮನುಷ್ಯ, ಬ್ರಿಟಿಷರ ಗುಲಾಮ ಅನ್ನುವಂಥ ಮಾತನ್ನ ಹೇಳ್ದ. ಇದು ಬಹಳ ಖಂಡನೀಯವಾದಂಥ ವಿಚಾರ. ಇವತ್ತ ಟ್ರಂಪ್ ಅವರು, ಅಮೆರಿಕದ ಟ್ರಂಪ್ ಅವರು ಒಂದು ಫಂಕ್ಷನ್ ಇತ್ತು ಇವತ್ತು ಅವರಲ್ಲಿ ಒಂದು. ಆ ಫಂಕ್ಷನ್ನಲ್ಲಿ ಕೆಲವು ಜನ ಕೇಳ್ತಾರೆ ಅವರಿಗೆ, ನೀವು ಇಡೀ ನಮ್ಮ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂಥ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿಯನ್ನ ನೆನಪಿಸ್ಕೊಳ್ಳೋಕೆ ಸಾಧ್ಯನಾ ಈ ಕಾರ್ಯಕ್ರಮದಲ್ಲಿ ಅಂತ ಕೇಳಿದಾಗ ಅವರು ಖಂಡಿತವಾಗಿ ಹೇಳ್ತಾರೆ, ಭಾರತ ದೇಶದಲ್ಲಿ BR ಅಂಬೇಡ್ಕರ್ ಅವರು ಈ ಒಂದು ಹೆಸರಿಗೆ ತಕ್ಕವರು ಅಂತ ಅಲ್ಲಿ ಹೇಳ್ತಾರೆ. ಇದು ನಮಗೆಲ್ಲ ಖುಷಿ ಕೊಡುವಂಥದ್ದು. ಇಲ್ಲಿ ನಾವು ಏನು ಸೇರಿದವರು ಎಲ್ಲರೂ ಸಮಮನಸ್ಕರೇ ಇವರೆಲ್ಲರೂ. ಹಾಗಾಗಿ ನಮ್ಗೆಲ್ಲರಿಗೂ ಕೂಡ ಖುಷಿ ಕೊಡುವಂಥ ವಿಚಾರನೆ. ಆದರೆ ಈಗ ಅಲ್ಲಿ ನಡೆದೋದಲ್ಲ, ಗವಾಯಿಗಳ ಮೇಲೆ ಏನು ನಡೆದೋದಲ್ಲ ಹಲ್ಲೆ, ಅದು ಎಲ್ಲರ ಮನಸ್ಸನ್ನ ಕೆದಕುವಂತ ಒಂದು ಕೆಟ್ಟ ಗಳಿಗೆ ಅಂತ. ಅದಕ್ಕಾಗಿ ನಾವಿನ್ನು ಮುಂದೆ ಏನು ಮಾಡಬೇಕು, ನಮ್ಮ ವಿಚಾರಧಾರೆಗಳು ಯಾವ ರೀತಿ ಮುಂದೆ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ತಹಸೀಲ್ದಾರಿಗೆ ಮನವಿಯನ್ನ ಕೊಡ್ತೇವೆ. ತಹಸೀಲ್ದಾರರು ಅದನ್ನ ಫಾರ್ವರ್ಡ್ ಮಾಡ್ತಾರೆ, ಅದು ಹೋಗ್ತದೆ. ಹೋಗಿ ಎಲ್ಲಿ ಬೀಳ್ತದೋ ಏನಾಗುತ್ತೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ನಾವು ಎಲ್ಲಿವರೆಗೂ ಮಾಡಬೇಕು ನಮ್ಮದು ಹೋರಾಟ ಅಂತ ಕೇಳಿದ್ರೆ, ಅವರಿಗೆ ನ್ಯಾಯ ಸಿಗುವವರೆಗೂ ಆಗಬೇಕು ಅಂತ. ಇನ್ನೊಂದು ಕಹಿ ಘಟನೆಯನ್ನು ಹೇಳ್ತೇನೆ ಬೇರೆ. ಏನು ಅಂತ ಕೇಳಿದ್ರೆ, ಸದ್ಯದಲ್ಲೇ ಆದಂತ ಒಂದು ಹಸಿ ಘಟನೆ. ಅವ್ರ ಹೆಂಡತಿ IAS ಅಧಿಕಾರಿ, IPS ಅಧಿಕಾರಿ. ಇವ್ರನ್ನ ನಾವು ಕೇಳಿದಾಗಲೇ ಏನ್ ಅನ್ಸುತ್ತೆ, ಇವರಿಗೆ ಯಾರು ಸರಿಸಾಟಿ ಇಲ್ಲ ಅನ್ನುವಂತ ವಿಚಾರ ನಮ್ಮಲ್ಲಿ ಉದ್ಭವ ಆಗುವುದು ಸಹಜ.
ಆದ್ರೆ ಅಂತ IPS ಅಧಿಕಾರಿ 15 ಜನ ವರಿಷ್ಠ ಪೊಲೀಸ್ ಅಧಿಕಾರಿಗಳ ಹೆಸರುಗಳನ್ನ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಸತ್ತಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂತ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಅವರ ಮೇಲೆ ಈ 15 ಚೂತ್ಯಾಗೊಳ್ದು ಎಷ್ಟು ಒಂದು ಕಿರುಕುಳ ಇತ್ತು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದ್ಮೇಲೆ ಇನ್ನೂ ಜಾತಿ ಸತ್ತಿಲ್ಲ, ಜಾತಿ ಜೀವಂತವಾಗಿದೆ, ಜಾತಿ ಜೀವಂತವಾಗಿದೆ. ಬನ್ನಿ ನೀವು ಸ್ವಲ್ಪ ಈ ಕಡೆ ಮಧ್ಯಪ್ರದೇಶ ಮತ್ತೆ ಈ ಕಡೆ ಭಾಗದಲ್ಲಿ ಬನ್ನಿ, ಏನೇನು ಆಗ್ತಾ ಇದೆ ಅಂತ ನೋಡಿ. ಇದೆ ಬಹಳ ದೂರ ಹೋಗೋದು ಕೂಡ ನಮ್ಮ ಕರ್ನಾಟಕದಲ್ಲಿ ಕೊಪ್ಪಳ ಅಂತಕ್ಕಂಥ ಒಂದು ಜಿಲ್ಲೆ ಇದೆ. ಮೊನ್ನೆ ಒಂದು ಏನು ಸವರ್ಣೀಯರೆಲ್ಲ ಸೇರಿ ಒಬ್ಬ ದಲಿತ ಕುಟುಂಬಕ್ಕೆ ಬೆಂಕಿಯನ್ನು ಇಟ್ಟುಬಿಟ್ಟಿದ್ದಾರೆ, ಮನಿ ಪೂರ್ಣ ಸುಟ್ಟು ಹೋಗ್ಬಿಟ್ಟಿದೆ. ಬಟ್ ಅಲ್ಲಿರ್ತಕ್ಕಂಥ ಜನರು ಹೊರಗಡೆ ಬಂದಿದ್ದರಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತಕ್ಕಂಥದ್ದು ಸಂತೋಷದ ಸುದ್ದಿ. ಇವೆಲ್ಲವುಗಳನ್ನ ಗಮನಿಸಿದಾಗ ಆಮೇಲೆ ಏನು ಸಂವಿಧಾನ ಸರ್ ಮತ್ತೆ ಸರ್ ಎಲ್ಲ ಬಹಳ ಚಂದ ಹೇಳಿದ್ದಾರೆ ಅದ್ರ ಬಗ್ಗೆ, ನಾನು ಮತ್ತೆ ಏನು ಹೇಳಲ್ಲ, ಜಸ್ಟ್ ನೆನಪು ಮಾಡ್ತೇನೆ. ಏನು ಅಂತ ಕೇಳಿದ್ರೆ ಸಂವಿಧಾನ ತಕ್ಕಂಥದ್ದು ಇರುವುದರಿಂದಲೇ ನಾವು ಇಷ್ಟು ಸ್ವತಂತ್ರರಾಗಿ ಈ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಈ ಜೀವನಕ್ಕೆ ಬ್ರೇಕ್ ಬೇಕು, ನಾವು ಮತ್ತೆ ಹಿಂದೆ ಕಸಬರಿಗೆ ಮುಂದೆ ಕೊಪ್ಪರಿಗೆ ಕಟ್ಕೊಂಡು ತಿರುಗಬೇಕು ಅನ್ನುವಂಥ ಅಭಿಲಾಷೆ ಇರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅಂತಹ ದುರ್ದೈವಿಗಳು ಯಾರೂ ಇಲ್ಲ ಎಲ್ಲಿ ಅಂತ ನಾವು ಹೇಳಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು ನಮ್ಮಲ್ಲಿನೇ ನಾವು ಕಚ್ಚಾಡೋದು ಬೇಡ, ನಾವೆಲ್ಲರೂ ಒಂದಾಗಬೇಕು. ಒಂದಾದಾಗ ಮಾತ್ರ ಇದನ್ನು ಬದುಕಿಸಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಮತ್ತೆ ನಾವು ಪುನಃ ಎಲ್ಲೋ 100 ವರ್ಷದ ಹಿಂದಿನ ಇತಿಹಾಸಕ್ಕೆ ಹೋಗಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮಗೆಲ್ಲರ ಗಮನ ಸೆಳೆಯಲಿಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೇನೆ. ಆದ್ಮೇಲೆ ಇಂಥ ಘಟನೆಗಳು ಬಹಳ ಆಗ್ತಾ ಇದ್ದೇವೆ. ಮೊನ್ನೆ ಒಬ್ಬ ಶಿಕ್ಷಕ ವೃತ್ತಿ ಅಂದ್ರೆ ಎಂತದ್ರಿ, ದೇವರ ಸಮಾನ. ಆ ಶಿಕ್ಷಕ ಅಲ್ಲಿ ಒಂದು ಮಗು, ದಲಿತ ಮಗು ಏನ್ ಮಾಡ್ತದೆ, ಅವನು ಕುಡಿಯುವಂತ ನೀರು ತಗೊಂಡು ಕುಡಿದ್ರೆ ಆ ಮಗುವನ್ನು ಹೊಡೆದು ಕೊಂತಾನ್ರಿ, ಅಲ್ಲೇ ಕೊಂದ್ಬಿಟ್ಟ. ಇದು ಎಂತ ಶಿಕ್ಷಕರಿಯವ? ಇವೆಲ್ಲವುಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸಬೇಕಾಗಿದೆ. ದುಸ್ಥಿತಿ ನಮಗೆ ಬಂದು ಒದಗಿದೆ, ಅದನ್ನು ಬಯಲು ಮಾಡೋದು ಯಾವ ರೀತಿ ಅಂತಕ್ಕಂಥದ್ದನ್ನ ತಿಳ್ಕೊಂಡು ನಾವು ಮುಂದುವರಿಬೇಕು. ಇಲ್ಲದಿದ್ರೆ ನಮಗೆ ಕಟ್ಟಿಟ್ಟ ಬುದ್ಧಿ, ನಾವು ಮತ್ತೆ ಅಲ್ಲಿಗೆ ಹೋಗ್ತೇವೆ ಅಂತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥವ್ರು ಬೇರೆ ಯಾವ ವಿಚಾರ ಇಟ್ಕೊಂಡು ಬಂದಂಥವ್ರಲ್ಲ, ಎಲ್ಲರೂ ಕೂಡ ಅದೇ ಮನಸ್ಸಿಟ್ಕೊಂಡು ಬಂದವರೇ. ಅದನ್ನ ದಯವಿಟ್ಟು ನಾನು ಅಪಾರ್ಥ ಏನಾದರೂ ಮಾತಾಡಿದ್ರೆ ಕ್ಷಮೆ ಇರಲಿ. ಒಂದು ಮಾತನ್ನ ಬೆಳಗ್ಗೆ ಹೇಳ್ತಾ ಹೋಗ್ತೇನೆ. ಏನು ಅಂತ ಕೇಳಿದ್ರೆ, ಈ ಏನು ಕೆಂಪು ರಕ್ತ ಇದೆಯಲ್ಲ, ಈ ಕೆಂಪು ರಕ್ತ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರ ಸಹಿತ ಏನು ಮಾಡಬೇಕು ಅಂತ ಕೇಳಿದ್ರೆ ಒಂದಾಗಬೇಕು. ಒಂದಾದಾಗ ಮಾತ್ರ ಎಲ್ಲವೂ ಸರಿಯಾಗಿ ನಡೀತಾ, ಇಲ್ಲದಿದ್ರೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ನಮ್ಗೆಲ್ಲರಿಗೂ ವಂದಿಸಿ, ದಲಿತ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಸಂಘಟನೆಗಳ ಒಕ್ಕೂಟ ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ, ಮಾನ್ಯ ತಹಸೀಲ್ದಾರ್ ದಾಂಡೇಲಿರವರ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ದೆಹಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಡೆಲ್ಲಿ ಹಾಗೂ ಮಾನ್ಯ ಗೃಹ ಮಂತ್ರಿಗಳು ಭಾರತ ಸರ್ಕಾರ ಇವರಿಗೆ ಮನವಿ ಕಳಿಸ್ತಾ ಇದ್ದೇವೆ. ವಿಷಯ ದಿನಾಂಕ 6/10/2025 ಸುಪ್ರೀಂ ಕೋರ್ಟ್ನಲ್ಲಿ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲ ಶೂ ಎಸೆದ ಆರೋಪಿಯನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುವ ಕುರಿತು ಈ ಮೇಲಿನ ವಿಷಯದ ಕುರಿತು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 6/10/2025 ಸೋಮವಾರ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ BR ಗವಾಯಿ ರವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲ ಶೂ ಎಸೆದ ಈ ಕೃತ್ಯವನ್ನು ನಮ್ಮ ಸಂಘಟನೆಯು ಬಲವಾಗಿ ಖಂಡಿಸುತ್ತದೆ. ಮಾನ್ಯ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಾಲಯಕ್ಕೆ ಅಪಮಾನ ಮಾಡಿರುವ ಆ ಕಿಡಿಗೇಡಿ ವಕೀಲನನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಪಡಿಸುತ್ತದೆ. ದಲಿತ ಸಮುದಾಯಕ್ಕೆ ಸೇರಿರುವ ನ್ಯಾಯಮೂರ್ತಿ BR ಗವಾಯಿ ಅವರು ಸಾಮಾಜಿಕ ಪ್ರತಿರೋಧಗಳನ್ನು ಎದುರಿಸಿ ಅರ್ಹತೆ ಹಾಗೂ ಸಾಧನೆ ಮೂಲಕ ಉನ್ನತ ಸ್ಥಾನಕ್ಕೆ ಏರಿದವರು. ಜಾತಿ ಮೂಲದ ಅಸಮಾನತೆ ಹಾಗೂ ಅಸಹನೆ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳ ನಂತರವೂ ಮನುವಾದಿಗಳ ಮನಸ್ಸಿನಲ್ಲಿ ಭದ್ರವಾಗಿ ಉಳಿದುಕೊಂಡಿದೆ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಅದೇ ರೀತಿ ಮಧ್ಯಪ್ರದೇಶದ ಗ್ವಾಲಿಯರ್ನ ಮಾಜಿ ಬಾರ್ ಕೌನ್ಸಿಲ್ ಅಧ್ಯಕ್ಷ ಅನಿಲ್ ಮಿಶ್ರಾ ಎನ್ನುವ ವಕೀಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು, ಅಂಬೇಡ್ಕರ್ ಒಬ್ಬ ಕೊಳಕು ಮನುಷ್ಯ, ಬ್ರಿಟಿಷರ ಗುಲಾಮ, ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನು ಅಳಿಸಿ ಹಾಕುತ್ತೇನೆ ಎಂದು ಅವಹೇಳನಕಾರಿಯಾಗಿ ಮಾತನಾಡಿ ತನ್ನ ಕುಕೃತ್ಯವನ್ನು ಎಸಗಿದ್ದಾನೆ.
ವಕೀಲ ಅನಿಲ್ ಮಿಶ್ರಾ ಈತನ ಮೇಲೂ ಕಾನೂನಿನಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆಗ್ರಹಪಡಿಸುತ್ತಿದ್ದೇವೆ. ಮುಖ್ಯ ನ್ಯಾಯಮೂರ್ತಿಗಳ ಮೇಲಿನ ಘಟನೆಯನ್ನು ಸಮರ್ಥಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಸಮರ್ಥನೆ ಮಾಡುವವರ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಕಾನೂನು ಕ್ರಮ ಜರುಗಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಹಾಕಿ ಪರಸ್ಪರ ದ್ವೇಷ ಅಸಹನೆಯನ್ನು ಹುಟ್ಟುಹಾಕಿರುವ ಕಾರಣಕ್ಕಾಗಿಯೇ ರಾಕೇಶ್ ಕಿಶೋರ್ನಂಥ ಮನೋವಾದಿ ಮನಸ್ಸುಗಳು ಸಮಾಜದಲ್ಲಿ ಹುಟ್ಟಿಕೊಂಡಿವೆ. ನಾಥುರಾಮ್ ಗೋಡ್ಸೆ ಅಂತ ಒಬ್ಬ ಕೊಲೆಗಡುಕನನ್ನು ದೇಶಪ್ರೇಮಿ ಎಂದು ಮೆರೆಸಲು ಹೊರಟಿರುವ ರೀತಿಯಲ್ಲೇ ಕೆಲವು ಪುಂಡರು ವಕೀಲನ ಕೃತ್ಯವನ್ನು ಸಂಭ್ರಮಿಸುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇಂಥವರ ವಿರುದ್ಧವೂ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಈ ಪ್ರತಿಭಟನೆ ಮೂಲಕ ಒತ್ತಾಯಿಸಿದ್ದೇವೆ. ಈ ಪ್ರತಿಭಟನೆಯಲ್ಲಿ ದಾಂಡೇಲಿಯ ಭೀಮ್ ಆರ್ಮಿ ಸಂಘಟನೆ ಹಾಗೂ ಜಿಲ್ಲಾ ಭೀಮ್ ಆರ್ಮಿ ಸಮಿತಿದವರು ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ ಕಮಿಟಿ ಹಾಗೂ ದಾಂಡೇಲಿಯ ದಲಿತ ಸಂಘರ್ಷ ಸಮಿತಿ ಹಾಗೂ ಆದಿ ಜಾಂಬವತ ಸಂಘಟನೆ ಹಾಗೂ ಕರ್ನಾಟಕ ಬಹುಜನ ಚಳುವಳಿ ಹಾಗೂ ಬಹುಜನ ಸಮಾಜ ಪಾರ್ಟಿ ಹಾಗೂ ಐಂದ ಸಂಘಟನೆ ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ದಾಂಡೇಲಿಯ ಸಮಸ್ತ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಎಲ್ಲ ವಿವಿಧ ಸಮಾಜದ ಮುಖಂಡರು ಹಾಗೂ ನಾಗರಿಕರು ಅವರ ಪರವಾಗಿ ಈ ಮನವಿಯನ್ನು ಮಾನ್ಯ ತಹಸೀಲ್ದಾರರ ಮುಖಾಂತರ ಎಲ್ಲ ಸರ್ಕಾರಕ್ಕೆ ನಾನು ಕಳಿಸ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಈಗಾಗಲೇ ಏನು ನಿಮ್ಮ ಪ್ರತಿಭಟನೆ ಮೂಲಕ ನೀವು ಏನು ಮನವಿನ ಕೋರಿರ್ತೀರಿ, ಈಗ ನಮ್ಮ ತಹಶೀಲ್ದಾರ್ ಕಾರ್ಯಾಲಯದಿಂದ ನಾವು ಸ್ವೀಕರಿಸಿದ್ದನ್ನು ನಾವು ಇಮಿಡಿಯೇಟ್ ಆಗಿ ನಾವು ಕಳಿಸ್ಕೊಡ್ತೀವಿ. ಇದರ ಮುಂದಿನ ಕ್ರಮಕ್ಕಾಗಿ ನಾವು ಏನು ಸರ್ಕಾರದಲ್ಲಿ ಕೇಳಬೇಕಂತ ಕಳಿಸ್ಕೊಡ್ತೀವಿ. ಬಂಧುಗಳೇ, ಇವತ್ತು ದಾಂಡೇಲಿಯ ಎಲ್ಲ ಪರಿಸರ ಸಂಘಟನೆಯ ನ್ಯಾಯಮೂರ್ತಿಯ ಅಪಮಾನ ಮಾಡಿದ ಖಂಡಿಸಿ ಬೃಹತ್ ಪ್ರತಿಭಟನೆ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಮಾಡಿದ್ದೇವೆ. ಈ ಮನವಿಯ ಹೋರಾಟದಲ್ಲಿ ಭಾಗವಹಿಸಿದಂಥ ಜೈ ಕರ್ನಾಟಕ ಅಧ್ಯಕ್ಷರಾಗಿದ್ದ ಸದಸ್ಯರಾಗಿದ್ದಾರೆ, ಅವರು ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಆ ನಂತರ BSP ಪಕ್ಷದ ಧರ್ಮನ ಭಜಂತ್ರಿಯವರಿದ್ದಾರೆ, ಅವ್ರನ್ನೂ ಸ್ವಾಗತ ಬಯಸ್ತಾ ಇದ್ದೀನಿ. ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರಾಗಿರುವಂಥ ಮೇಘರಾಜ್ ಉತ್ತೀವ್ ಸರ್ ಇದ್ದಾರೆ, ಅವ್ರನ್ನೂ ಕೂಡ ಬಯಸ್ತಾ ಇದ್ದೀನಿ. ಅದೇ ರೀತಿ ಭೀಮ್ ಆರ್ಮಿಯ ದಾಂಡೇಲಿ ತಾಲೂಕು ಅಧ್ಯಕ್ಷರಾಗಿರುವಂಥ ಸತೀಶ್ ನಾಥ್ ಇದ್ದಾರೆ, ಅವ್ರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೀನಿ. ಅದೇ ಕರ್ನಾಟಕ ಬಹುಜನ ಚಳವಳಿಯ ಸಂಸ್ಥಾಪಕರ ಅಧ್ಯಕ್ಷರಾಗಿರುವಂಥ ದೇವೇಂದ್ರ ಮಾಧವ್ ಇದ್ದಾರೆ, ಅವ್ರನ್ನೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ SC/STಯ ಯೋಜನೆ ಕಮಿಟಿಯ ಸರ್ಕಾರದ ನೇಮಕ ಆಗಿರುವಂಥ ರವಿ ಮಾಸ್ತರವರಿದ್ದಾರೆ, ಅವ್ರನ್ನೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ DSSದ ದಲಿತ ಸಂಘ ಸಮಿತಿಯ ಪರಶುರಾಮ್ ನಾಯ್ಕ ಅವರಿದ್ದಾರೆ, ರಾಜೇಶ್ ಕಾಂಬ್ಳೆ ಅವರಿದ್ದಾರೆ, ಭಾರತ ಕೆಂಪು ಸೇನೆಯ ವೆಂಕಟೇಶ್ ಯಾದವ್ ಅವರಿದ್ದಾರೆ, ಭಾರತ ಸಚಿವನ ಭೀಮಾಶಂಕರ್ ಸರ್ ಇದ್ದಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮನ ವಂದಿಸುತ್ತಾ ಈ ಕಾರ್ಯಕ್ರಮದ ಕುರಿತು ಕರ್ನಾಟಕ ಬಹುಜನ ಚಳವಳಿಯವರ ಒಂದು ಎರಡು ಮಾತಾಡಬೇಕು. ಎಲ್ಲ ಭೀಮಾಭಿಮಾನಿಗಳಿಗೆ ನನ್ನ ಕ್ರಾಂತಿಕಾರಿ ಜೈ ಭೀಮ್ ಬಂಧುಗಳೇ, ದಿನಾಂಕ 6/10/2025 ಸರ್ವೋಚ್ಚ ನ್ಯಾಯಾಲಯದ ಕಲಾಪದಲ್ಲಿ ಕಿಶೋರ್ ನಾಯಕ್ ಎಂಬ ರಾಕೇಶ್ ಕಿಶೋರ್ ಎಂಬ 72 ಇಳಿ ವಯಸ್ಸಿನ ಈ ಒಂದು ಮುದಿ ವಕೀಲ ದಲಿತ ಸಮುದಾಯದ ನ್ಯಾಯಮೂರ್ತಿಗಳಾದಂತಹ ಶ್ರೀಯುತ PR ಗವಾಯಿ ಅವರು ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಂತಂದ್ರೆ ಎಷ್ಟು ಕಷ್ಟಪಟ್ಟು ಹೋಗಿರ್ತಾರಂತಂದ್ರೆ ಗೊತ್ತಿರುತ್ತದೆ. ಅದಕ್ಕಾಗಿ ನಮ್ಮ ದಲಿತ ಸಮಾಜದವರು ಇನ್ನು ಒಂದು ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂತಂದ್ರೆ ಈ ಮನುವಾದಿಗಳಿಗೆ ಈ ಒಂದು ಹುದ್ದೆಯನ್ನು ಅವರಿಗೆ ಅರ್ಗಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಮುಂಚೆ ನಮ್ಮ ಹಿಂದಿನ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ನಮ್ಮ ಅಸ್ಪೃಶ್ಯತೆ ಸಮಾಜದ ಜನರಿಗೆ ಶಿಕ್ಷಣ ಕೊಡಬೇಕಂತಂದ್ರೆ ಅವಾಗಲೂ ಮನುವಾದಿಗಳು ಶಗಣಿ ಎರಚೋದು, ಕಲ್ಲು ಎರಚೋದು, ಈ ತರ ಘಟನೆಗಳು ನಡೀತಾ ಇತ್ತು. ಅದಕ್ಕಾಗಿ ಇಂಥ ಈ ಘಟನೆಯನ್ನು ನಮ್ಮ ದಾಂಡೇಲಿಯಲ್ಲಿರುವಂತಹ ಅನೇಕ ದಲಿತ ಪರ ಸಂಘಟನೆಯವರು ನಾವು ಇಂದು ಖಂಡಿಸ್ತಾ ಇದ್ದೇವೆ. ಖಂಡಿಸಿ ತಹಸೀಲ್ದಾರ್ ಮುಖಾಂತರ ನಾವು ರಾಷ್ಟ್ರಪತಿಗೆ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಇಂಥ ಈ ಮನುವಾದಿಗೆ ಉಗ್ರವಾದ ಶಿಕ್ಷೆಯನ್ನು ವಿಧಿಸಬೇಕೆಂದು ನಾವು ಕೇಂದ್ರ ಸರ್ಕಾರದಲ್ಲಿ
ಒತ್ತಾಯಿಸುತ್ತಿದ್ದೇವೆ ಎಂದು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ.